ನಿನ್ನೆಯ ದಿನ ಕನ್ನಿಂಗ್ಹ್ಯಾಮ್ ರಸ್ತೆಯ ಸುರೇಶ್ ಅಪಾರ್ಟ್ಮೆಂಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಸಭೆ ಮಾಡ್ತಾರೆ. ಆ ಸಭೆಯ ರಹಸ್ಯ ಸಿಎಂ ಸಿದ್ದರಾಮಯ್ಯರ ಡಿನ್ನರ್ ಮೀಟಿಂಗಿನ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಕನ್ನಿಂಗ್ಹ್ಯಾಮ್ ರಸ್ತೆಯ ಸುರೇಶ್ ಅಪಾರ್ಟ್ಮೆಂಟ್ನಲ್ಲಿ ಮೀಟಿಂಗ್ ರಹಸ್ಯ. ಜಾರಕಿಹೊಳಿ, ಜಮೀರು, ಭೈರತಿ, ದಿನೇಶ್ ಗುಂಡೂರಾವ್, ರಾಜಣ್ಣ ಜೊತೆ ಸಭೆ ಮಾಡ್ತಾರೆ. ಡಿಕೆಶಿ ದೆಹಲಿಗೆ ಹೋದ್ರೆ ಇಲ್ಲಿ ಡಿನ್ನರ್ ಸ್ಟ್ರಾಟಜಿ ಶುರುವಾಗುತ್ತೆ. ಯಾವುದೇ ಕಾರಣಕ್ಕೂ ಸಿಎಂ ಕುರ್ಚಿಯ ಬಗ್ಗೆ ಚರ್ಚೆಯಾಗಬಾರದು. ಹೈಕಮಾಂಡ್ನಲ್ಲಿ ಚರ್ಚೆಯಾಗದಂತೆ ನೋಡಿಕೊಳ್ಳೋದಕ್ಕೆ ಸಿದ್ದು ಸೂಚನೆ. ಸಚಿವ ಸಂಪುಟ ಪುನರ್ರಚನೆಗೆ ಒತ್ತಡ ಹಾಕೋದಕ್ಕೆ ಆಪ್ತರಿಗೆ ಸಿಎಂ ಸಂದೇಶ. ಈಗಾಗಲೇ ನಮ್ಮ ಗುಂಪಿನ ಒಬ್ಬೊಬ್ಬರನ್ನೇ ಟಾರ್ಗೆಟ್ ಮಾಡಲಾಗ್ತಾ ಇದೆ. ನಾನು ನೇರವಾಗಿ ಫೀಲ್ಡ್ಗೆ ಇಳಿಯೋದಕ್ಕಾಗೋದಿಲ್ಲ. ಹಿತ್ಲು ಬಾಗಿಲಿನಿಂದಲೇ ಹೋಗಬೇಕು ಗದ್ದೆ ಮನೆಗೆ. ನೀವು ಹಿರಿಯರಿದ್ದೀರಿ, ಸಚಿವರಿದ್ದೀರಿ, ಏನು ಮಾಡ್ತೀರೋ ಮಾಡಿ. ಆಪ್ತ ಸಚಿವರಿಗೆ ಗೌಪ್ಯ ಔತಣಕೂಟ, ಸಿಎಂ ಸಿದ್ದರಾಮಯ್ಯ ಸಂದೇಶ. ಸಸ್ಪೆಂಡ್ ಆಗಿರೋ ಮುಸ್ಲಿಂ ನಾಯಕರನ್ನ ಕರೆತರುವ ಪ್ರಯತ್ನ ಮಾಡಿ. ನನಗೆ ಎದುರು ನಿಂತು ಮಾಡೋದಕ್ಕಾಗೋದಿಲ್ಲ. ಕೆಎನ್ ರಾಜಣ್ಣ ಅವರನ್ನ ಸಂಪುಟಕ್ಕೆ ಸೇರಿಸಿಕೊಳ್ಳೋದಕ್ಕೆ ಒತ್ತಡ ಹಾಕಿ. ಅಲ್ಪಸಂಖ್ಯಾತ ನಾಯಕರನ್ನ ದೂರ ಇಡುವುದು ಒಳ್ಳೆಯ ಬೆಳವಣಿಗೆ ಅಲ್ಲ. ಇದನ್ನೆಲ್ಲ ಹೈಕಮಾಂಡ್ ಗಮನಕ್ಕೆ ತರೋ ಕೆಲಸ ಮಾಡಿ ಅಂತ ಹೇಳಿ ಸಿಎಂ ಸೂಚನೆ. ಗುಂಪುಗಾರಿಕೆ ಬಹಿರಂಗವಾಗಿ ಕಾಣಿಸಿಕೊಳ್ಳದಂತೆ ಎಚ್ಚರಿಕೆ ವಹಿಸಿ. ಅವಕಾಶ ಸಿಕ್ಕರೆ ನಮ್ಮಲ್ಲಿ ಒಬ್ಬೊಬ್ಬರಾಗಿ ಹೈಕಮಾಂಡ್ ಭೇಟಿ ಮಾಡೋಣ. ಡಿನ್ನರ್ ಸಭೆಯಲ್ಲಿ ಮಹತ್ವದ ಸೂಚನೆ ನೀಡಿರುವಂತಹ ರಾಜ್ಯದ ಸಿಎಂ ಸಿದ್ದರಾಮಯ್ಯ. ನಿನ್ನೆಯ ದಿನ ಡಿಕೆ ಶಿವಕುಮಾರ್ ರಾಜ್ಯದಲ್ಲಿ ಇರಲಿಲ್ಲ, ಡೆಲ್ಲಿಗೆ ಹೋಗಿದ್ರು. ಈ ಸಂದರ್ಭದಲ್ಲಿ ಮನೆಯ ಯಜಮಾನ ಕನ್ನಿಂಗ್ಹ್ಯಾಮ್ ರಸ್ತೆಯ ಸುರೇಶ್ ಅಪಾರ್ಟ್ಮೆಂಟ್ನಲ್ಲಿ ಒಂದು ಸಭೆ ಕರೀತಾರೆ. ಆ ಸಭೆಗೆ ತನ್ನ ಆಪ್ತ ವಲಯದ ನಾಯಕರೇ ಬರ್ತಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಪಡೆಯೋಣ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಮಾರುತಿ ಫೋನ್ ಸಂಪರ್ಕದಲ್ಲಿ. ಮಾರುತಿ, ಮನೆಯ ಯಜಮಾನನೊಬ್ಬ ಎದುರಾಳಿ ಇಲ್ಲದೆ ಇರತಕ್ಕಂತಹ ಸಮಯವನ್ನು ನೋಡಿಕೊಂಡು ಮನೆಯಲ್ಲೊಂದು ರಹಸ್ಯ ಸಭೆ ಕರೆದ್ರ ಅಂತ. ಕುರ್ಚಿ ಕಿತ್ತಾಟದ ನಡುವೆ ಈಗಾಗಲೇ ಸಾಕಷ್ಟು ಚರ್ಚೆಗಳು ಆಗ್ತಾ ಇರೋಂಥದ್ದು, ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾ ಇರೋಂಥದ್ದು. ಈಗಾಗಲೇ ಡಿಕೆಶಿ ಅವರು ಕೂಡ ಹೈಕಮಾಂಡ್ ನಾಯಕರ ಭೇಟಿಗೆ ದೆಹಲಿಗೆ ತೆರಳಿರಂತ. ಅತ್ತ ದೆಹಲಿಗೆ ಡಿಸಿಎಂ ಹೋದ್ರೆ ಈ ಕಡೆ ಸಿಎಂ ಸಿದ್ದರಾಮಯ್ಯ ತಮ್ಮ ಆಪ್ತ ಬಣದ ನಾಯಕರನ್ನ ಡಿನ್ನರ್ ಮೀಟಿಂಗ್ ಅಂತ ಕರೆದಿರೋಂಥದ್ದು. ಪ್ರಮುಖವಾಗಿ ಈ ಸಭೆಯಲ್ಲಿ ಏನು ಸಾಹುಕಾರ ಆಗಿರ್ಬೋದು, ಮತ್ತೆ ಕೆಎನ್ ರಾಜಣ್ಣ ಆಗಿರೋದು, ಮಹದೇವಪ್ಪ, ದಿನೇಶ್ ಗುಂಡೂರಾವ್, ಮತ್ತೆ ಈ ರೀತಿಯಾದಂತ ಏನು ಸಿದ್ದರಾಮಯ್ಯ ಆಪ್ತ ಬಣ ಇದ್ದಾರೆ ಅವ್ರನ್ನೆಲ್ಲರನ್ನ ಕರೆಸಿ ಒಂದು ಡಿನ್ನರ್ ಮೀಟಿಂಗ್ ಅನ್ನ ರಹಸ್ಯವಾಗಿ ಮಾಡಿರೋಂಥದ್ದು. ಪ್ರಮುಖ ಉದ್ದೇಶ ಈಗಾಗಲೇ ಕುರ್ಚಿ ಬದಲಾವಣೆ ಆಗ್ಲೇಬೇಕು ಅಂತ ಡಿಕೆಶಿ ಬಣ ಮತ್ತು ಡಿಕೆಶಿ ಅವರು ನೇರವಾಗಿ ಹೈಕಮಾಂಡ್ಗೆ ಹೋಗಿ ಒತ್ತಡ ಹಾಕ್ತಾ ಇರೋಂಥದ್ದು, ದೆಹಲಿಯಲ್ಲೇ ಬೀಡ್ಬಿಟ್ಟಿರೋಂಥದ್ದು. ಇನ್ನೊಂದ್ ಕಡೆ ಸಿದ್ದರಾಮಯ್ಯರು ಕೂಡ ತಮ್ಮ ಕುರ್ಚಿ ಉಳಿಸ್ಕೊಳ್ಳುವ ನಿಟ್ಟಿನಲ್ಲಿ ಈಗ ದಾಳವನ್ನ ಉಳಿಸ್ತಾ ಇರೋಂಥದ್ದು. ಪ್ರಮುಖವಾಗಿ ತಮ್ಮ ಆಪ್ತರನ್ನ ಕರೆಸಿ ಹೈಕಮಾಂಡ್ ಮಟ್ಟದಲ್ಲಿ ಸಚಿವ ಸಂಪುಟ ಪುನರ್ರಚನೆಗೆ ಒತ್ತಾಯಿಸಿ ಅಂತ ಕೂಡ ಒಂದು ಸೂಚನೆಯನ್ನ ಕೊಟ್ಟಿರೋದು. ಅಂದ್ರೆ ಯಾವುದೇ ಕಾರಣಕ್ಕೂ ಕುರ್ಚಿ ಬದಲಾವಣೆ ಬಗ್ಗೆ ಎಲ್ಲೂ ಕೂಡ ಅತಿ ಹೆಚ್ಚು ಚರ್ಚೆ ಆಗದಂತೆ ನೋಡ್ಕೊಳ್ಳಿ. ಕೇವಲ ಸಚಿವ ಸಂಪುಟ ಪುನರ್ರಚನೆ ಮಾತ್ರ ಚರ್ಚೆ ಆಗ್ಬೇಕು. ಈಗಾಗಲೇ ನಮ್ಮಲ್ಲಿ ಒಬ್ಬೊಬ್ಬರನ್ನಾಗೆ ಟಾರ್ಗೆಟ್ ಮಾಡಲಾಗ್ತಿದೆ. ಈ ಕಡೆ ಜಬ್ಬರ್ನಾಗಿರ್ಬೋದು, ಮತ್ತೆ ರಾಜಣ್ಣನಾಗಿರ್ಬೋದು, ಈ ರೀತಿಯಾದಂತಹ ನಾಯಕರನ್ನು ಕೂಡ ಈಗಾಗಲೇ ಟಾರ್ಗೆಟ್ ಮಾಡಲಾಗ್ತಿದೆ. ಅದರಿಂದಾಗಿ ಯಾವುದೇ ಕಾರಣಕ್ಕೂ ಸಿಎಂ ಬದಲಾವಣೆ ಚರ್ಚೆ ಆಗಬಾರ್ದು. ಅದರ ನಿಟ್ಟಿನಲ್ಲಿ ನೀವೆಲ್ಲ ಏನೇನ್ ಕಾರ್ಯತಂತ್ರ ರೂಪಿಸಿ. ಯಾಕೆಂದ್ರೆ ನೀವೆಲ್ಲರೂ ಹಿರಿಯರಿದ್ದೀರಿ, ಮತ್ತೆ ಸಚಿವರಾಗಿದ್ದೀರಿ, ತಮ್ಮ ಸ್ಥಾನವನ್ನು ಉಳಿಸ್ಕೊಳ್ಬೇಕು. ಅದೇ ರೀತಿ ಸಿಎಂ ಕುರ್ಚಿ ಬದಲಾವಣೆ ಕೂಡ ಎಲ್ಲೂ ಚರ್ಚೆಗೆ ಬರಬಾರ್ದು. ಕೇವಲ ಸಚಿವ ಸಂಪುಟ ಚರ್ಚೆಗೆ ಮಾತ್ರ ಬರಬೇಕು. ನಾನು ನೇರವಾಗಿ ಫೀಲ್ಡ್ಗೆ ಇಳಿದು ಚರ್ಚೆ ಮಾಡಲು ಸಾಧ್ಯವಿಲ್ಲ. ಯಾಕೆಂದ್ರೆ ಹೈಕಮಾಂಡ್ಗೆ ಏನೆಲ್ಲ ಸೂಚನೆ ಕೊಡುತ್ತೆ ಅದನ್ನ ನಾನು ಪಾಲಿಸ್ತೀನಿ. ಆದ್ರೆ ನೀವೆಲ್ಲರೂ ಕೂಡ ತಮ್ಮ ತಮ್ಮ ಸಚಿವ ಸ್ಥಾನ ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ಆಗಿರ್ಬೋದು, ಮತ್ತೆ ಕುರ್ಚಿ ಬದಲಾವಣೆ ಬಗ್ಗೆ ಚರ್ಚೆ ಆಗದಂತೆ ನೋಡಿಕೊಳ್ಳುವ ಜವಾಬ್ದಾರಿಯನ್ನ ನೀವು ತೆಗೆದುಕೊಳ್ಬೇಕು ಅಂತ ಹಿರಿಯ ನಾಯಕರಿಗೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯರು ಸೂಚನೆ ಕೊಟ್ಟಿರೋದು. ಎಲ್ಲ ಒಂದ್ ಕಡೆ ಸಿಎಂ ಸ್ಥಾನ ಬದಲಾವಣೆ ಬಗ್ಗೆ ಸಾಕಷ್ಟು ದಿನಗಳಿಂದಲೂ ಕೂಡ ಗೊಂದಲದಲ್ಲಿ ಇರುವಂತದ್ದು. ಹೈಕಮಾಂಡ್ ನಾಯಕರು ಕೂಡ ಯಾರನ್ನ ಭೇಟಿಯಾಗಿ ಅವಕಾಶ ಕೊಡ್ತಿಲ್ಲ. ಯಾಕಂದ್ರೆ ಡಿಸಿಎಂ ಇದು ಮೊದಲೇ ಬಾರಿ ಅಲ್ಲ, ಈಗಾಗಲೇ 3-4 ಬಾರಿ ಹೈಕಮಾಂಡ್ ಭೇಟಿಗೆ ಹೋಗಿದ್ರು ಕೂಡ ಅಲ್ಲಿ ಖರ್ಗೆ ಅವ್ರನ್ನ ಭೇಟಿಯಾಗ ಅವಕಾಶ ಸಿಗ್ತಿದೆ ಹೊರತು ರಾಹುಲ್ ಗಾಂಧಿ ಆಗಿರ್ಬೋದು ಮತ್ತು ವೇಣುಗೋಪಾಲ್ ಭೇಟಿಗೆ ಅವಕಾಶ ಸಿಗ್ತಿಲ್ಲ. ಇದರ ನಡುವೆ ಯಾವುದು ಕೂಡ ಚರ್ಚೆಗೆ ಬರಬಾರ್ದು, ಮುನ್ನೆಲೆಗೆ ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯರು ಕೂಡ ತಮ್ಮ ಆಪ್ತ ಬಣವರನ್ನ ಅಲರ್ಟ್ ಮಾಡಿರುವಂತದ್ದು. ಯಾವುದೇ ಕಾರಣಕ್ಕೂ ಬದಲಾವಣೆ ಬಗ್ಗೆ ಚರ್ಚೆ ಆಗ್ಬಾರ್ದು. ಆ ನಿಟ್ಟಿನಲ್ಲಿ ನೀವು ಕಾರ್ಯತಂತ್ರ ರೂಪಿಸಿ, ಅದು ಬೇಕಾದ್ರೆ ಒಬ್ಬೊಬ್ಬರಾಗಿ ಹೋಗಿ ಹೈಕಮಾಂಡ್ ನಾಯಕರನ್ನ ಕೂಡ ಭೇಟಿಯಾಗಿ. ಅಂದ್ರೆ ಈಗ ರಾಜಣ್ಣವ್ರಿಗೂ ಕೂಡ ಒಂದು ರೀತಿಯಾದ ಟಾಸ್ಕ್ ಅನ್ನ ಕೊಟ್ಟಿರುವಂತದ್ದು. ಇದೇ ಸಂದರ್ಭದಲ್ಲಿ ಏನು 4ನೇ ತಾರೀಕು ನಂತರ ರಾಜಣ್ಣವರು ಕೂಡ ದೆಹಲಿಗೆ ಹೋಗುವಂತ ಸೂಚನೆ ಕೊಟ್ಟಿರೋದು. ಯಾಕೆಂದ್ರೆ ಈಗಾಗಲೇ ಎಸ್ಟಿ ಸಮುದಾಯದಿಂದ 2 ಸಚಿವರನ್ನ ಕೆಳಗಿಳಿಸಲಾಗಿದೆ. ಅದರಿಂದಾಗಿ ನಮ್ಗಾದ್ರೂ ಅವಕಾಶ ಕೊಡಿ ಅಥವಾ ಬೇರೆ ಸಮುದಾಯ ಅಂದ್ರೆ ಎಸ್ಟಿ ಸಮುದಾಯದಲ್ಲಿ ಬೇರೆಯವ್ರಿಗಾದ್ರೂ ಅವಕಾಶ ಕೊಡಿ ಅಂತ ಒತ್ತಡ ಹಾಕುವ ನಿಟ್ಟಿನಲ್ಲಿ ಈಗಾಗಲೇ ರಾಜಣ್ಣವ್ರಿಗೂ ಸೂಚನೆಯನ್ನ ಕೊಟ್ಟಿರುವಂತದ್ದು. ಸಾಯಿಲ್. ಎಸ್ ಮಾರುತಿ, ಈಗ ಆರಂಭದಲ್ಲಿ ಜಬ್ಬಾರ್ ಅವರನ್ನ ಪಕ್ಷದಿಂದ ತೆಗೆಯಲಾಯಿತು, ಅದಾದ ನಂತರ ನಸೀರು, ಇವೆಲ್ಲವೂ ಎಲ್ಲೋ ಒಂದು ಕಡೆ ಸಿಎಂ ಸಿದ್ದರಾಮಯ್ಯರಿಗೆ ನಡುಕ ಶುರುವಾಯಿತು ಅಂತ. ಅಂದ್ರೆ ಕೆಪಿಸಿಸಿಯ ಈ ನಿರ್ಧಾರಗಳು ಸಿಎಂ ಸಿದ್ದರಾಮಯ್ಯರ ಜಂಘಾಬಲವನ್ನೇ ನಡೆಸ್ತಾ ಇದೆಯಾ ಅಂತ?
ಸಾಯಿಲ್ ಈಗಾಗಲೇ ನೀವು ಹೇಳೋ ಲೆಕ್ಕಾಚಾರ ಮತ್ತೆ ಈ ಇತ್ತೀಚಿನ ರಾಜಕೀಯ ಬೆಳವಣಿಗೆ ನೋಡೋದಾದ್ರೆ ಎಲ್ಲೋ ಒಂದ್ ಕಡೆ ಸಿಎಂ ಬೂಡಕ್ಕೆ ಬಂದಿದ್ಯಾ ಎಂಬ ಪ್ರಶ್ನೆ ಕೂಡ ಮೂಡ್ತಿರೋದು. ಯಾಕೆಂದ್ರೆ ರಾಜಣ್ಣ ಆಗಿರ್ಬೋದು, ಮತ್ತೆ ಅದೇ ರೀತಿ ಜಬ್ಬರ್ ಆಗಿರ್ಬೋದು, ಮತ್ತು ನಜೀರ್ ಆಗಿರ್ಬೋದು, ಈಗ ಮೊದಲಿಗೆ ಇನ್ನೊಬ್ಬರನ್ನ ಟಾರ್ಗೆಟ್ ಮಾಡಿರೋಂಥದ್ದು ಜಮೀರ್. ಅಂದ್ರೆ ಅವ್ರನ್ನು ಕೂಡ ಸಚಿವ ಸ್ಥಾನದಿಂದ ಕೆಳಗಿಳಿಸಬೇಕು ಅನ್ನೋ ಪ್ರಯತ್ನ ಕೂಡ ನಡೀತಾ ಇರೋದು. ಇವೆಲ್ಲವೂ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಸಿಎಂ ಕುರ್ಚಿಗೆ ಅಲಗಾಡ್ತಿದ್ಯಾ, ಸಿಎಂ ಕುರ್ಚಿ ಬುಡಕ್ಕೆ ಬಂದಿದ್ಯಾ ಎಂಬ ಪ್ರಶ್ನೆಗಳು ಕಾಡ್ತಿದ್ವೆ. ಅದರಿಂದಾಗಿ ಸಿದ್ದರಾಮಯ್ಯರು ಅತ್ಯಂತ ವೇಗವಾಗಿ ಅಲರ್ಟ್ ಆಗಿರೋದು. ಅಂದ್ರೆ ಈ ಹಿಂದೆ ಕೇವಲ ಜಮೀರ್ ಅವರಾಗಿರ್ಬೋದು, ಮತ್ತೆ ಅದೇ ರೀತಿ ರಾಜಣ್ಣ ಅವರು ಸತೀಶ್ ಜಾರಕಿಹೊಳಿನ ಭೇಟಿ ಆಗ್ತಿದ್ರು, ಪರಮೇಶ್ವರ್ನ ಭೇಟಿ ಆಗ್ತಿದ್ರು, ಈ ರೀತಿ ಚರ್ಚೆ ನಡೀತಿತ್ತು. ಆದ್ರೆ ನೇರವಾಗಿ ಯಾವಾಗ ಡಿ ಕೆ ಶಿ ಅವರು ದೆಹಲಿಗೆ ಹೋಗ್ತಾರೆ ಅನ್ನೋ ಚರ್ಚೆ ಆಯ್ತು, ದೆಹಲಿಗೆ ಹೋಗ್ತಾರೆ ಅಂತ ಮಾಹಿತಿ ಸಿಕ್ತು, ನೇರವಾಗಿ ಸಿದ್ದರಾಮಯ್ಯರೇ ಈಗ ಹೇಳಿದಿರುವಂತದ್ದು. ಅಂದ್ರೆ ತಮ್ಮ ಆಪ್ತರನ್ನ ಕರೆಸಿ ಡಿನ್ನರ್ ಮೀಟಿಂಗ್ ಅನ್ನ ಮಾಡಿರೋದು. ಅಂದ್ರೆ ಕನ್ನಿಂಗ್ಯಾಮ್ ರೋಡ್ ನಲ್ಲಿ ಇರುವಂತಹ ವೈರತಿ ಸುರೇಶ್ ಅಪಾರ್ಟ್ಮೆಂಟ್ ಅಲ್ಲಿ ಮೀಟಿಂಗ್ ಅನ್ನ ಮಾಡಿರೋದು. ಅಲ್ಲಿ ಒಂದಷ್ಟು ಸೂಚನೆಗಳು ಮತ್ತು ಸಲಹೆಗಳನ್ನು ತಮ್ಮ ಆಪ್ತ ಸಚಿವರಿಗೆ ನೀಡಿರೋದು. ಒಂದು, ಯಾವುದೇ ಮುಸ್ಲಿಮರ್ ಏನೆಲ್ಲ ಈಗ ಗೊಂದಲ ಆಗ್ತಿದೆ ಅದಕ್ಕೆ ಬ್ರೇಕ್ ಹಾಕ್ಬೇಕು, ಮತ್ತೆ ನಜೀರ್ ಅವ್ರನ್ನ ಮತ್ತೆ ಪಕ್ಷಕ್ಕೆ ಕರೆತರುವ ಪ್ರಯತ್ನ ಮಾಡ್ಬೇಕು. ಯಾಕೆಂದ್ರೆ ಒಂದು ವೇಳೆ ಮುಸ್ಲಿಮರು ಅಸಮಾಧಾನಗೊಂಡು ಇದೇ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಪಕ್ಷಕ್ಕೆ ಸಂಕಷ್ಟ ಆಗತ್ತೆ. ಅದರಿಂದಾಗಿ ಅದರ ಕಡೆ ಕೂಡ ಗಮನ ಕೊಡಿ. ಅದೇ ರೀತಿ KN ರಾಜಣ್ಣ ಅವ್ರನ್ನು ಕೂಡ ಮತ್ತೆ ಸಚಿವ ಸಂಪುಟಕ್ಕೆ ಸೇರಿಸ್ಕೊಳ್ಳೋ ನಿಟ್ಟಿನಲ್ಲಿ ನೀವು ಕಾರ್ಯತಂತ್ರಗಳನ್ನ ರೂಪಿಸಿ ಅಂತ ಕೂಡ ಒಂದು ಸಲಹೆಯನ್ನ ನೀಡಿರೋದು. ಒಟ್ನಲ್ಲಿ ಈ ಎಲ್ಲವೂ ನೋಡೋದಾದ್ರೆ ಹೈಕಮಾಂಡ್ ಯಾವ ರೀತಿ ತೀರ್ಮಾನ ಕೈಗೊಳ್ಳುತ್ತೆ ಅಂತ ನೋಡ್ಬೇಕು. ಯಾಕೆಂದ್ರೆ ಈಗಾಗಲೇ DK ಶಿ ಅವರು ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಮೂಲಕ ರಾಹುಲ್ ಗಾಂಧಿ ಆಗಿರ್ಬೋದು ಮತ್ತು ವೇಣುಗೋಪಾಲ್ ಅವ್ರನ್ನ ಭೇಟಿಯಾಗೋ ಪ್ರಯತ್ನ ಮಾಡ್ತಿದ್ದಾರೆ. ಅವಕಾಶ ಸಿಗುತ್ತಾ ಅಥವಾ ಸಿಎಂ ಕುರ್ಚಿ ಬದಲಾವಣೆ ಆಗುತ್ತಾ ಎಂಬುದು ಮುಂದಿನ ದಿನಗಳಲ್ಲಿ ಮಾಹಿತಿ ಸಿಗುವಂತದ್ದು. ಸಾಯಿಲ್, ಥ್ಯಾಂಕ್ ಯು ಮಾರುತಿ ತಮ್ಮೆಲ್ಲ ಡೀಟೇಲ್ಸ್ಗೆ. ಒಟ್ಟಾರೆ ಕಾಂಗ್ರೆಸ್ ಬಂಗಲೆಯಲ್ಲಿ ಅಲ್ಲೋಲ ಕಲ್ಲೋಲವೇ ಶುರುವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.